ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನು ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೇನಿ ಹಾಗೂ ಟೆಕ್ನಿಷಿಯನ್ ಸಿ ಈ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿಗಳನ್ನ ಆಹ್ವಾನಿಸಲಾಗಿರುವಂತದ್ದು. ಒಟ್ಟಾರೆ 162 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಹಾಗೂ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೇನಿ ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ 3 ವರ್ಷಗಳ ಡಿಪ್ಲೊಮಾ ಎಂಜಿನಿಯರಿಂಗ್ ಮುಗಿಸಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟು 80 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಆಯಾ ಟ್ರೇಡ್ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಎಲೆಕ್ಟ್ರಾನಿಕ್ಸ್ ಟ್ರೇಡ್ ನಲ್ಲಿ 40 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಮೆಕ್ಯಾನಿಕಲ್ ಟ್ರೇಡ್ ನಲ್ಲಿ 29 ಪೋಸ್ಟ್ಗಳು ಖಾಲಿ ಇದೆ. ಕಂಪ್ಯೂಟರ್ ಸೈನ್ಸ್ ನಲ್ಲಿ 5 ಪೋಸ್ಟ್ಗಳು ಖಾಲಿ ಇರುವಂತದ್ದು ಹಾಗೂ ಎಲೆಕ್ಟ್ರಿಕಲ್ ನಲ್ಲಿ 6 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಒಟ್ಟು 80 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ, ಯಾರ್ ಕೆಟಗರಿಯಲ್ಲಿ 32 ಹುದ್ದೆಗಳು ಖಾಲಿ ಇದೆ. ಇಡಬ್ಲ್ಯೂಎಸ್ ನಲ್ಲಿ 8, ಒಬಿಸಿಯಲ್ಲಿ 22, ಎಸ್ಸಿಯಲ್ಲಿ 13 ಹಾಗೂ ಎಸ್ಟಿಯಲ್ಲಿ 5 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ, ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 24,500ರಿಂದ 90,000ವರೆಗೂ ಸಹ ವೇತನವನ್ನ ನೀಡಲಾಗುವಂತದ್ದು ಹಾಗೂ ಇದರ ಜೊತೆಗೆ ಅದರ್ ಅಲೋವೆನ್ಸಸ್ ಸಹ ಇರುತ್ತದೆ. ಇನ್ನು ಎರಡನೇದಾಗಿ ಟೆಕ್ನಿಷಿಯನ್ ಸಿ ಈ ಒಂದು ಹುದ್ದೆಗಳಿಗೆ ನೋಡೋದಾದ್ರೆ, ಒಟ್ಟು 82 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ವಿದ್ಯಾರ್ಹತೆ ಬಗ್ಗೆ ನೋಡೋದಾದ್ರೆ, ಎಸ್ಎಸ್ಎಲ್ಸಿ ಜೊತೆಗೆ ಐಟಿಐನ ಮುಗಿಸಿರುವಂತಹ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೂ ಇದರ ಜೊತೆಗೆ ಅಭ್ಯರ್ಥಿಗಳು 1 ವರ್ಷಗಳ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಕೋರ್ಸ್ ಅನ್ನು ಮುಗಿಸಿರಬೇಕಾಗಿರುತ್ತದೆ ಅಥವಾ ಇನ್ನೂ ಒಂದು ಕ್ವಾಲಿಫಿಕೇಶನ್ ಅನ್ನು ಸಹ ನೀಡಿರುವಂತದ್ದು. ಎಸ್ಎಸ್ಎಲ್ಸಿ ಜೊತೆಗೆ 3 ವರ್ಷಗಳ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮುಗಿಸಿರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಯಾವ್ಯಾವ ಟ್ರೇಡ್ಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಇಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಈ ಒಂದು ಟ್ರೇಡ್ ನಲ್ಲಿ ಒಟ್ಟು 46 ಹುದ್ದೆಗಳು ಖಾಲಿ ಇರುವಂತದ್ದು. ಫಿಟ್ಟರ್ ನಲ್ಲಿ 26 ಹುದ್ದೆಗಳು ಖಾಲಿ ಇರುವಂತದ್ದು. ಮೆಕ್ಯಾನಿಸ್ಟ್ ನಲ್ಲಿ 4 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಇಲೆಕ್ಟ್ರಿಷಿಯನ್ ನಲ್ಲಿ 6 ಹುದ್ದೆಗಳು ಖಾಲಿ ಇರುವಂತದ್ದು. ಒಟ್ಟಾರೆ 82 ಹುದ್ದೆಗಳು ಟೆಕ್ನಿಷಿಯನ್ ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದ್ರೆ, ಆರ್ ಕೆಟಗರಿಯಲ್ಲಿ 33 ಹುದ್ದೆಗಳು ಖಾಲಿ ಇದೆ. ಇಡಬ್ಲ್ಯೂಎಸ್ ನಲ್ಲಿ 8, ಒಬಿಸಿಯಲ್ಲಿ 22, ಎಸ್ಸಿ ಕೆಟಗರಿಯಲ್ಲಿ 13 ಹಾಗೂ ಎಸ್ಟಿ ಕೆಟಗರಿಯಲ್ಲಿ 6 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ವೇತನ ಶ್ರೇಣಿಯ ಬಗ್ಗೆ ನೋಡೋದಾದ್ರೆ, ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 21,500ರಿಂದ 82,000ವರೆಗೂ ಸಹ ವೇತನವನ್ನ ನೀಡಲಾಗುವಂತದ್ದು ಹಾಗೂ ಇದರ ಜೊತೆಗೆ ಅದರ್ ಅಲೋವೆನ್ಸಸ್ ಸಹ ಇರುತ್ತದೆ. ಇನ್ನು ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೇನಿ ಈ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರಾರಂಭದಲ್ಲಿ 6 ತಿಂಗಳವರೆಗೆ ಟ್ರೈನಿಂಗ್ ಅನ್ನ ನೀಡಲಾಗುವಂತದ್ದು ಹಾಗೂ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಅವಧಿಯಲ್ಲಿ ಸ್ಟಿಫಂಡ್ ಅನ್ನು ಸಹ ನೀಡಲಾಗುತ್ತದೆ. ಪ್ರತಿ ತಿಂಗಳು 24,000ವರೆಗೆ ಸ್ಟಿಫಂಡ್ ಅನ್ನ ನೀಡಲಾಗುತ್ತದೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೇನಿ ಈ ಒಂದು ಹುದ್ದೆಗಳಿಗೆ 18ರಿಂದ 28 ವರ್ಷದ ಒಳಗಿನ ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಟೆಕ್ನಿಷಿಯನ್ ಸಿ ಈ ಒಂದು ಹುದ್ದೆಗಳಿಗೆ 18ರಿಂದ 28 ವರ್ಷದ ಒಳಗಿನ
ಎಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ಸಹ ನೀಡಲಾಗಿರುವಂತದ್ದು. ಇನ್ನು ಒಬಿಸಿ ನಾನ್ ಕ್ರೀಮಿ ಲೇಯರ್ ಅಭ್ಯರ್ಥಿಗಳಿಗೆ 3 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಲಾಗಿದೆ. SC ST ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಫಿಸಿಕಲ್ ಡಿಸೇಬಲ್ ಇರುವಂತಹ ಅಭ್ಯರ್ಥಿಗಳಿಗೆ 10 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಲಾಗಿರುವಂತದ್ದು. ಇನ್ನು ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಿನಿಮಮ್ ಪರ್ಸೆಂಟೇಜ್ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿಯನ್ನ ನೀಡಲಾಗಿದೆ. ಎಲ್ಲವನ್ನು ಸಹ ಒಂದು ಬಾರಿ ಚೆಕ್ ಮಾಡಿ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸುವಂತಹ ಅಭ್ಯರ್ಥಿಗಳು ಕಡ್ಡಾಯವಾಗಿ ಕರ್ನಾಟಕ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ನಿಂದ ರಿಜಿಸ್ಟ್ರೇಷನ್ ಅನ್ನ ಮಾಡಿಸಿಕೊಂಡಿರಬೇಕು ಹಾಗೂ ಅಭ್ಯರ್ಥಿಗಳು 4/11/2025 ವ್ಯಾಲಿಡ್ ಅನ್ನು ಸಹ ಹೊಂದಿರಬೇಕಾಗಿರುತ್ತದೆ. ಇನ್ನು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಗೆ ಕರೆಯಲಾಗುವಂತದ್ದು. ಇನ್ನು ಈ ಒಂದು ಎಕ್ಸಾಮ್ ಅನ್ನ ಬೆಂಗಳೂರಿನಲ್ಲಿ ನಡೆಸಲಾಗುತ್ತದೆ. ಇನ್ನು ಎಕ್ಸಾಮಿನೇಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳಿಗೆ ಒಟ್ಟು 150 ಅಂಕಗಳಿಗೆ ಎಕ್ಸಾಮ್ ಅನ್ನ ನಡೆಸಲಾಗುವಂತದ್ದು. ಪಾರ್ಟ್ 1 ನಲ್ಲಿ ಜನರಲ್ ಆಪ್ಟಿಟ್ಯೂಡ್ ಮೇಲೆ ಒಟ್ಟು 50 ಅಂಕಗಳು ಇರುತ್ತದೆ ಹಾಗೂ ಪಾರ್ಟ್ 2 ನಲ್ಲಿ ಟೆಕ್ನಿಷಿಯನ್ ಆರ್ ಟ್ರೇಡ್ ಆಪ್ಟಿಟ್ಯೂಡ್ ಮೇಲೆ ಒಟ್ಟು 100 ಅಂಕಗಳು ಇರುವಂತದ್ದು. ಇನ್ನು ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಗ್ಗೆಯೂ ಸಹ ಇಲ್ಲಿ ಮಾಹಿತಿಯನ್ನ ನೀಡಲಾಗಿರುವಂತದ್ದು ಹಾಗೂ ಅಭ್ಯರ್ಥಿಗಳಿಗೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅನ್ನ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಿನಲ್ಲಿ ನಡೆಸಲಾಗುತ್ತದೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಜನರಲ್ ಹಾಗೂ EWS ಕೆಟಗರಿ ಮತ್ತು OBC ನಾನ್ ಕ್ರೀಮಿ ಲೇಯರ್ ಅಭ್ಯರ್ಥಿಗಳಿಗೆ 590 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುವಂತದ್ದು. ಇನ್ನು SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳು ಮತ್ತು ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಅಭ್ಯರ್ಥಿಗಳು SBI ಬ್ಯಾಂಕಿನ ಮೂಲಕ ಅಪ್ಲಿಕೇಶನ್ ಫೀಸ್ ಅನ್ನ ಆನ್ಲೈನ್ ಮುಖಾಂತರ ಪೇಮೆಂಟ್ ಅನ್ನ ಮಾಡಬೇಕು. ಇನ್ನು ಅಭ್ಯರ್ಥಿಗಳಿಗೆ ಪೇಮೆಂಟ್ ಅನ್ನ ಮಾಡಲು ವೆಬ್ಸೈಟ್ ಲಿಂಕ್ ಅನ್ನು ಸಹ ನೀಡಿರುವಂತದ್ದು. ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ಮೂಲಕ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಫೀಸ್ ಅನ್ನ ಪೇಮೆಂಟ್ ಮಾಡಬೇಕು. ಇನ್ನು ಅರ್ಜಿಯನ್ನ ಸಲ್ಲಿಸುವಂತಹ ವಿಧಾನದ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಅಭ್ಯರ್ಥಿಗಳು BEL ಅಫಿಷಿಯಲ್ ವೆಬ್ಸೈಟ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕು. ಇನ್ನು ಅರ್ಜಿಯನ್ನ ಸಲ್ಲಿಸಲು ಕೊನೆಯ ದಿನಾಂಕದ ಬಗ್ಗೆ ನೋಡೋದಾದ್ರೆ 4/11/2025 ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂತದ್ದು. ಇನ್ನು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇವಿಷ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಕರೆಯಲಾದಂತಹ ಎಂಜಿನಿಯರಿಂಗ್ ಅಸಿಸ್ಟೆಂಟ್ ಟ್ರೇನಿ ಮತ್ತು ಟೆಕ್ನಿಷಿಯನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.